ಇದುವರೆಗೂ ನಮ್ಮ ಅತ್ತೆ ಬಗ್ಗೆ ಒಂದು ವಿಷಯನ ನೀವು ಯಾರ ಹತ್ರನೂ ಹೇಳಿಲ್ಲ, ಗುಟ್ಟಾಗಿಟ್ಟಿದ್ದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ಟಾರ್ಟಿಂಗ್ ನೋಡಿದಾಗಲೇ ಅನ್ಕೋತಿದ್ದೀರಾ ಏನು ಗುಟ್ಟಾಗಿಟ್ಟಿದ್ದಾರೆ ಅಂತ. ಸೊ ಬೇಡ ಅಂತ ಅನಿಸಿತ್ತು ಇಷ್ಟು ವರ್ಷದಿಂದ. ಸೊ ಸರಿ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಈಗ ಸಂಡೇ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಸೊ ಸೈಲೆಂಟಾಗಿ ಎದ್ದು ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಫಿ ಒಂದು ಮಾಡಿಕೊಟ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಮಲ್ಲೇಶ್ವರಂಗೆ. ಸೊ ಮಲ್ಲೇಶ್ವರಂ ನಮ್ಗೆ ಯಾರೂ ಪರಿಚಯ ಇಲ್ಲ, ಏನೂ ಇಲ್ಲ. ನಮ್ಮ ಮನುಷ್ಯನಿಗೆ ತುಂಬ ದೂರ ಆಗುತ್ತೆ, ಬಟ್ ಹೋಗಲೇಬೇಕು. ಹಾಸ್ಪಿಟಲ್ಗೆ ಬಂದಿದ್ದೀವಿ. ಬೆಳಗ್ಗೆ ಆಟೋ ಬುಕ್ ಮಾಡ್ಕೊಬಿಡ್ತೀವಿ, ಯಾಕಂದರೆ ಡೈರೆಕ್ಟ್ ಬಸ್ ಇಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ಮಲ್ಲೇಶ್ವರಂಗೆ. 3 ಬಸ್ ಏನೋ ಕ್ಯಾಚ್ ಮಾಡಬೇಕು, ಅದರಿಂದ ನಾವು ಆಟೋಲ್ಲೇ ಹೊರಟೋಗ್ತೀವಿ. ಬರ್ತಾ ಸಮ್ಟೈಮ್ಸ್ ಆಟೋಲ್ಲೇ ಬರ್ತಾಯಿದ್ವಿ, ಸಮ್ಟೈಮ್ಸ್ ಬಸ್ಸಲ್ಲಿ ಬರ್ತೀವಿ. ಇವತ್ತು ಇನ್ನೂ ನಾವು ಐಡಿಯಾ ಇಲ್ಲ, ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಸೇಫಾಗಿ ಆಧಾರ್ ಕಾರ್ಡ್ ತೊಗೊಂಡೋಗಿದ್ದೀವಿ. ಸೊ ಹೋದ ತಕ್ಷಣ ಅತ್ತೆಗೆ ಬ್ಲಡ್ ಟೆಸ್ಟ್ ಮಾಡಿ ಈಗ ನೀರು ತೊಗೋತಿದ್ದಾರೆ. ನೆಕ್ಸ್ಟ್ ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಬ್ಲಡ್ ಟೆಸ್ಟ್ ಎಲ್ಲ ತೊಗೊಂಡಿದ್ದಾರೆ, ರಿಪೋರ್ಟು. ತಿರ್ಗಾ ತಿಂಡಿ ತಿಂದು ಮತ್ತೆ ಬರಬೇಕು. ಏನು ಎತ್ತ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರು, ಸಪೋರ್ಟ್ ಮಾಡಿಲ್ಲ ಅಂದರು ನಾನು ಖಂಡಿತ ವೀಡಿಯೋ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ವೀಡಿಯೋ ಮಾಡೇ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, ಇವಾಗ ಮಾಡಬೇಕು ವೀಡಿಯೋನ ಅಂತ ತಿರ್ಗಾ ಮನ್ಸು ಬರ್ತಾಯಿದೆ. ಅದರಿಂದ ಇವಾಗ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾಯಿದ್ದೀನಿ. ಫಸ್ಟು ಒಂದಷ್ಟು ತಿಂಗಳು ವೀಡಿಯೋಸ್ ಮಾಡಬೇಕಂತ ಅನಿಸೇ ಇರಲಿಲ್ಲ, ಇವಾಗ ಅನಿಸಿದೆ. ಸೊ ಗಣೇಶ ಆಶೀರ್ವಾದ ಮಾಡಪ್ಪ, ನನ್ನ ವೀಡಿಯೋ ಚೆನ್ನಾಗಿ ಓಡಲಿ ಅಂತ. ಈಗ ನೋಡಿ ಹಾಸ್ಪಿಟಲ್ ನೋಡೋಕ್ಕೆ ಹೀಗಿದೆ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ, ಇಲ್ಲಿ ಬಂದರೆ ಇಷ್ಟ ಆಗುತ್ತೆ. ಬಟ್ ವೆಯ್ಟ್ ಮಾಡ್ಬೇಕಂದ್ರೆ ತುಂಬ ಬೇಜಾರು. ಇಟ್ಸ್ ಓಕೆ, ಅದಕ್ಕೆ ಹೋಗ್ತಾನೆ ಹೆಡ್ಫೋನ್ ತೊಗೊಂಡೋಗ್ಬಿಟ್ಟಿದ್ದೆ. ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಇಲ್ಲ ಅಂದ್ರೂ ಟಿ ವಿ ಇದೆ, ಟಿ ವಿ ನೋಡ್ಬೋದು. ನ್ಯೂಸ್ ಹಾಕಿರ್ತಾರೆ, ಬಟ್ ನ್ಯೂಸ್ಗೂ ನನಗೂ ತುಂಬ ದೂರ. ನ್ಯೂಸೆಲ್ಲ ನಾನು ಅಷ್ಟಾಗೆ ನೋಡಲ್ಲ. ಏನೋ ಅದು ನೋಡಿ ಜನರಲ್ ನಾಲೆಜ್ ತಿಳ್ಕೋಬೇಕು ಅಂತ ಹೇಳ್ತಾರೆ, ಬಟ್ ತಿಳ್ಕೊಂಡು ನಾನು ಎಲ್ಲಿ ಹೋಗಬೇಕು. ಸೊ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈಗ ಅತ್ತೆಗೆ BP ಚೆಕ್ ಮಾಡ್ತಾಯಿದ್ದಾರೆ, ಆಮೇಲೆ ವೆಯ್ಟ್ ಕೂಡ ಚೆಕ್ ಮಾಡ್ತಾರೆ. ನಾನು ವೆಯ್ಟ್ ಚೆಕ್ ಮಾಡಿದೆ. ಯೂಶ್ವಲಿ ಅತ್ತೆ ನಾನು 1 kg ಡಿಫ್ರೆನ್ಸಲ್ಲಿ ಹೆಚ್ಚು ಕಮ್ಮಿ ಇರ್ತಾಯಿದ್ವಿ. ನಾನೇ ಯಾವಾಗಲೂ 1 kg ಜಾಸ್ತಿ ಇರ್ತಾಯಿದ್ದೆ ಅವ್ರಿಗಿಂತ. ಈಗ ಅವ್ರಿಗಿಂತ 2 kg ಕಡಿಮೆ ಇದ್ದೀನಿ. ಅವ್ರು 2 kg ಜಾಸ್ತಿ ಇದ್ದಾರೆ ಈ ಸಲ. ಅತ್ತೆ ಅದು ಟ್ಯಾಬ್ಲೆಟ್ ಇದ್ದಾನೆ ಅಂತ ಡಾಕ್ಟ್ರ್ ಹೇಳಿದರು. ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗ್ತೀರಾ ಅಂತ. ಅದನ್ನು ತೊಗೊಂಡು ನಮ್ಮ ಅತ್ತೆ ಜಸ್ಟ್ 2 kg ಅಷ್ಟೇ ವೆಯ್ಟ್ ಜಾಸ್ತಿ ಆಗಿದ್ದಾರೆ. ಕೆಲವರೆಲ್ಲ ಜಸ್ಟ್ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡ್ರು ಜಾಸ್ತಿ ವೆಯ್ಟ್ ಆಗಿಬಿಡ್ತಾರೆ ಅಂತಾರೆ, ಬಟ್ ನಮ್ಮ ಅತ್ತೆ ಏನಿಲ್ಲ, 2 kg ಅಷ್ಟೇ ವೆಯ್ಟ್ ಜಾಸ್ತಿ ಆಗಿದ್ದಾರೆ. ಅವ್ರಿಗಿಂತ ನಾನು 2 kg ಕಡಿಮೆ ಇದ್ದೀನಿ. ಸೊ ನೋಡ್ಕೊಳ್ಳಿ ಎಷ್ಟು 2 kg ಕಡಿಮೆ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. 56 and 90 ಅಂದರೆ ಆಲ್ಮೋಸ್ಟ್ 57 ಇದ್ದಾರೆ, 10 ಗ್ರಾಮ್ ಕಡಿಮೆ. ಸೊ ಎಲ್ಲ ಆದಮೇಲೆ ಇವಾಗ ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ನಾನು ನಾರ್ಮಲ್ ಇಡ್ಲಿ ವಡೆ ತೊಗೊಂಡೆ, ಅತ್ತೆಗೆ ರವೆ ಇಡ್ಲಿ ವಡೆ ತೊಗೊಂಡೆ. ಎಷ್ಟು ಕಾಸ್ಟ್ಲಿ ಗೊತ್ತಾ, ಒಂದು ವಡೆನೇ 35 ರೂಪಾಯಿ. ಸೊ ಇಷ್ಟಕ್ಕೇ 165 ರುಪೀಸ್ ಆಯಿತು. ಬಟ್ ಹೋಟೆಲ್ಲು ಸೂಪರ್ ಆಗಿದೆ. ನಾವು ಇಲ್ಲಿ ಬಂದಾಗೆಲ್ಲ ತಿಂತೀವಿ. ಇದುವರೆಗೂ 3rd or 4th ವಿಸಿಟ್ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇಲ್ಲಿ ಕಾಫಿ ಅಂತೂ ಸೂಪರಾಗಿರುತ್ತೆ. ನಾವು ತಿಂದಮೇಲೆ ಕಾಫಿ ಕೂಡ ತೊಗೋತೀವಿ. ಇವಾಗ ನಾನು ಅತ್ತೆ ಮಾತಾಡಿಕೊಂಡು ಹಾಸ್ಪಿಟಲ್ ಬಗ್ಗೆ ಹೀಗೆ ಏನೋ ಒಂದು ವಿಷಯ ಇರುತ್ತೆ. ಸುಮ್ಮನೆ ಅಂತೂ ನಾವು ಇರಲ್ಲ, ಆದಷ್ಟು ಫ್ರೆಂಡ್ಲಿಯಾಗಿರ್ತೀವಿ. ಒಬ್ರಿಗೊಬ್ರು ಏನಾರು ಮಾತಾಡಿಕೊಂಡು ತುಂಬ ಕಂಫರ್ಟಬಲ್ ಆಗಿದೆ ನನಗೂ ನಮ್ಮ ಅತ್ತೆಗೂ. ಇಲ್ಲೇ ಹೋದರೂ ಅವ್ರೊಂದು ಕಡೆ ಮುಖ ಮಾಡಿಕೊಂಡು ನಾನೊಂದು ಕಡೆ ಮುಖ ಮಾಡ್ಕೊಂಡು ಹೋಗೋ ಥರ ಏನೂ ಇಲ್ಲ. ಆರಾಮಾಗೆ ಮಾತಾಡ್ತಿರ್ತೀವಿ. ಏನಾದ್ರು ಒಂದು ವಿಷಯ ಇದ್ದೇ ಇರುತ್ತೆ ನಮ್ಮಿಬ್ರಿಗೂ ಮಾತಾಡೋಕ್ಕೆ. ಅವರು ನನ್ನ ಹತ್ರ ಆರಾಮಾಗಿ ಹೇಳ್ಕೊತಾರೆ, ನಾನು ಅವ್ರ ಹತ್ರ ಅದೇ ಥರನೇ ಆರಾಮಾಗಿ ಮಾತಾಡ್ತೀನಿ. ಸೊ ಅತ್ತೆ ಜೊತೆ 10 ಇಯರ್ಸ್ ಆಗ್ತಾಯಿದೆ ರೀ, 10 ಅಲ್ಲ 11 ಇಯರ್ಸ್ ಆಗ್ತಾಯಿದೆ. ಇನ್ನೂ ಕಂಫರ್ಟಬಲ್ ಆಗಿಲ್ಲ ಅಂದರೆ ಹೇಗೆ? ಬಟ್ ಎಷ್ಟೋ ಜನ ಇನ್ನೂ ಕಂಫರ್ಟಬಲ್ ಆಗಿಲ್ಲ ಅಂತಾರೆ, ಬಟ್ ನಾವೇನಿಲ್ಲ, ಆರಾಮಾಗಿದ್ದೀವಿ. ಸೊ ಯಾಕೆ ಇವ್ರನ್ನ ಮಾತಾಡಿಸಿದ್ದೀನಿ ಅಂದರೆ, ನಮಗೆ ಹಾಸ್ಪಿಟಲ್ ಆಪೋಸಿಟೇ ಒಂದು ಬಸ್ ಸ್ಟಾಪ್ ಇತ್ತು ಫಸ್ಟು. ಒನ್ಸ್ ಯಾವಾಗೋ ಟ್ರೈ ಮಾಡೋಣ ಅಂದ್ಬಿಟ್ಟು, ನನಗೆ ಬಸ್ಸಲ್ಲಿ ಹೋಗೋದೆಲ್ಲ ಸ್ವಲ್ಪ ಇಷ್ಟನೇ, ಬಟ್ ಸೀಟ್ ಸಿಗಬೇಕು, ಅದೊಂದು ಸಿಕ್ಬಿಟ್ರೆ ಫುಲ್ ಖುಷಿ ನನಗೆ. ಸೊ ಫ್ರೀ ಬಸ್ ಇದೆಯಲ್ಲ, ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾವು ಬಸ್ಸಲ್ಲಿ ಒನ್ಸ್ ಹೋಗೋಕೆ ಅಂತ ಕೇಳಿದಾಗ ನಮ್ಮ ಹಾಸ್ಪಿಟಲ್ ಮುಂದೆನೇ ಬಸ್ ಸ್ಟಾಪ್ ಇತ್ತು. ಅಲ್ಲಿಂದ ಮಲ್ಲೇಶ್ವರಮಲ್ಲಿ ಇಳಿದುಬಿಟ್ಟು ತಿರ್ಗಾ ಮಲ್ಲೇಶ್ವರಂ ಟು ಮೆಜೆಸ್ಟಿಕ್ಕು, ತಿರ್ಗಾ ಮೆಜೆಸ್ಟಿಕ್ಕಿಂದ ಬನಶಂಕರಿಗೆ ಬಸ್ಸು, ಈ ಥರ 3 ಬಸ್ ಹತ್ಕೊಂಡು ಹೋಗಿದ್ವಿ. ಬಟ್ ಈಗೇನಾಗಿದೆ, ಡೆಮೊಲಿಷ್ ಮಾಡಿದ್ದಾರೆ ಬಸ್ ಸ್ಟಾಪ್ನ. ಸೊ ಡೆಮೊಲಿಷ್ ಮಾಡಿರೋ ಕಾರಣ ಎಲ್ಲಿ ಹೋಗಬೇಕು ಏನೂ ಗೊತ್ತಿಲ್ಲ ಇಲ್ಲಿದು. ಅದರಿಂದ ಕೇಳಿದ್ವಿ. ಆ ಹುಡುಗನೂ ಹಿಂದಿಯವನು ಅನಿಸುತ್ತೆ, ಅವನಿಗೂ ಅಷ್ಟು ಐಡಿಯಾ ಇರಲಿಲ್ಲ. ಸರಿ ನಮ್ಮ ಹಾಸ್ಪಿಟಲಲ್ಲೇ ಇಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿರೋಣ ಕೇಳಿದ್ರೆ ಆಯಿತು ಅಂದ್ಬಿಟ್ಟು ತಿರ್ಗಾ ತಿಂಡಿ ತಿನ್ನೋದಕ್ಕೆ ಕಂಟಿನ್ಯೂ ಮಾಡಿದೆ. ತಿಂಡಿ ತಿಂದಮೇಲೆ ಅತ್ತೆನೇ ಬೇಗ ತಿಂದು ಮುಗಿಸ್ಬಿಟ್ರು. ಅವರು ಕಾಫಿ ತೊಗೊಬರ್ತೀನಿ ಇರು ಅಂದ್ಬಿಟ್ಟು ಅವರು ಶುಗರ್ ಹಾಕ್ಕೊಳ್ದಿರ ತೊಗೊಂಡ್ರು. ನಾನು ಶುಗರ್ ಹಾಕ್ಕೊಂಡು
ಕಾಫಿನ ತೊಗೊಂಡು ಇವಾಗ ಕಾಫಿ ಕುಡಿತಾ ಇದ್ದೀವಿ. ಸಖತ್ತಾಗಿರುತ್ತೆ. ಕೆಲವೊಂದು ಕಡೆ ಅಷ್ಟೇ ದುಡ್ಡು ಕೊಟ್ರೂ ಕಾಫಿ ಅಷ್ಟೊಂದು ಚೆನ್ನಾಗೂ ಇರೋಲ್ಲ, ಕ್ವಾಂಟಿಟಿ ಕೂಡ ಕಡಿಮೆ ಇರುತ್ತೆ. ಇಲ್ಲಿ ಕ್ವಾಂಟಿಟಿನೂ ಮೋಸ ಇಲ್ಲ ಮತ್ತು ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಜನ ಬರ್ತಾರೆ, ಯಾಕಂದರೆ ಇಲ್ಲಿ ಮೋಸ್ಟ್ಲಿ ವಾಕಿಂಗ್ ಹೋಗ್ತಾರೆ ಅನಿಸುತ್ತೆ. ತುಂಬ ಜನ ಬರ್ತಾರೆ. ಟೇಸ್ಟ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಬೇರೆ ಟ್ರೈ ಮಾಡಿಬಿಟ್ಟು ನಾನು ಹೇಳ್ತೀನಿ ಹೇಗಿರುತ್ತೆ ಏನು ಅಂತ. ಹೋಟೆಲ್ ಬಂದು ಕೆಲಸ ಆಯಿತು, ಆದರೆ ಒಂಚೂರು ಬೇಜಾರೇನಂದರೆ ಡಾಕ್ಟ್ರು ಸಿಕ್ಕಿಲ್ಲ ಅನ್ನೋದು. ಯಾವಾಗಲೂ ಫೋನ್ ಮಾಡ್ತಾಯಿದ್ದೆ, ಏನೋ ಗೊತ್ತಿಲ್ಲ ಈ ಸಲ ಓವರ್ ಕಾನ್ಫಿಡೆಂಟಲ್ಲಿ ಫೋನ್ ಮಾಡ್ದಿರ ಬಂದ್ಬಿಟ್ಟಿದ್ದೀನಿ. ಬಟ್ ನಮ್ಮ ಪುಣ್ಯಕ್ಕೆ ರಿಸೆಪ್ಷನಿಸ್ಟ್ ಕೌಂಟ್ರ್ ಐತೆ, ಆಮೇಲೆ ಲ್ಯಾಬ್ ಇದೆ, ಎಲ್ಲ ಇದೆ. ಆಮೇಲೆ ಇನ್ನೊಂದು ವಿಷಯ, ನಾನು ಯೂಟ್ಯೂಬ್ ಶುರು ಮಾಡಿ ಹತ್ತತ್ರ 3 ವರ್ಷ ಆಗ್ತೈತೆ. ಇದುವರೆಗೂ ನಮ್ಮ ಅತ್ತೆ ಬಗ್ಗೆ ಒಂದು ವಿಷಯನ ನೀವು ಯಾರ ಹತ್ರನೂ ಹೇಳಿಲ್ಲ, ಗುಟ್ಟಾಗಿಟ್ಟಿದ್ದೆ. ಸೊ ಅದನ್ನು ಹೇಳ್ಬೋದಾ ಅಂತ ಕೇಳ್ತೀನಿ. ಹೇಳ್ಬೋದಮ್ಮ? ಹೇಳ್ಬೋದಾ ಬೇಡವಾ ಹೇಳಿ? ನಮ್ಮ ಅತ್ತೆಗೆ ಏನೋ ಒಂದು ಪ್ರಾಬ್ಲಮ್ ಐತೆ ಅನ್ನೋದು ಅದು ಎಲ್ಲರಿಗೂ ಇದೆ, ಇವಾಗ ಪ್ರತಿಯೊಬ್ಬರಿಗೂ ಇದೆ. ಹೇಳ್ಬೋದಮ್ಮ? ಹಾಸ್ಪಿಟ್ಲ್ ಮತ್ತೆ ఎందుకు ಬಂದಿಲ್ಲ ಅಂತ ಕೇಳ್ತಾರಲ್ಲ. ನಮ್ಮ ಅತ್ತೆಗೆ ಶುಗರ್ ಇದೆ, ಶುಗರು. ಸೊ ಇದೆ 3 ವರ್ಷದಿಂದ ನಾವಿದು ಎಲ್ಲರೂ ಎಲ್ರಿಗೂ ಗೊತ್ತು. ಹಾಂ ಅಲ್ಲ, ಇಲ್ಲಿ ನೋಡ್ಸಕ್ಕೆ ಬಂದಿರೋದು ಆಲ್ಮೋಸ್ಟ್ 7 ವರ್ಷದಿಂದ. ಇವ್ರಿಗೆ 10 ವರ್ಷ ಅಲ್ಲ 9 ವರ್ಷದಿಂದ ಇದೆ. 9 ವರ್ಷದಿಂದ ಇದೆ. ನಾವು ಅಕ್ಕಪಕ್ಕ ಎಲ್ರಿಗೂ ಗೊತ್ತು, ಬಟ್ ನಾನು ಯೂಟ್ಯೂಬಲ್ಲಿ ಹೇಳಿರಲಿಲ್ಲ. ಸೊ ಇವತ್ತು ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ನೋಡಿಸ್ತಾ ಇದ್ದೀವಿ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು. 3 ಆಗ್ತಾ ಇಲ್ಲ ಕ್ಯೂ ಲೇಟ್. ಸೊ ಅದಕ್ಕೆ ಇವಾಗ ಇಲ್ಲಿ ನೋಡ್ಸೋಕೆ ಶುರು ಮಾಡಿ ಆಲ್ಮೋಸ್ಟ್ 7 ವರ್ಷ ಆಯಿತು. ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು. ಬಟ್ ದೂರ ಇದೆ, ಮಲ್ಲೇಶ್ವರಂ ಹತ್ರ ಇರ್ತಾರೆ. ಬಟ್ ಬಂದ್ವಿ, ನೋಡಿದ್ರೆ ಡಾಕ್ಟ್ರೇ ಇಲ್ಲ. ಬಟ್ ಇಟ್ಸ್ ಓಕೆ. ಡಾಕ್ಟ್ರಿಗೆ ನಾಳೆ ಫೋನ್ ಮಾಡಿ ಡಾಕ್ಟ್ರೇ ನಮಗೆ ಹೇಳ್ತಾರಂತೆ. ಜಾಸ್ತಿ ಆಯ್ತಾ? 40 ರೂಪಾಯಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರು ಹಂಗೆ ಅಲ್ವಾ, ಏನೇ ಒಂದು ತೊಗೊಂಡ್ರು 11 ರೂಪಾಯಿ 10 ರೂಪಾಯಿ ಕೂಡ ತುಂಬ ಯೋಚನೆ ಮಾಡ್ತೀವಿ. ನಾನು ಅಷ್ಟೇ, ತಕ್ಷಣ ತೊಗೊಳ್ಳಲ್ಲ ನಾನು. 2 ಮಿನಿಟ್ಸ್ ವೆಯ್ಟ್ ಮಾಡಿನೇ ತೊಗೊಳ್ಳೋದು. ಸೊ ಇವಾಗ ಬನಶಂಕರಿಗೆ ಬಂದು ಇಳ್ಕೊಂಡು ಸ್ವಲ್ಪ ಕಡಲೆಕಾಯಿ, ಸ್ವಲ್ಪ ಐಟಮ್ ತೊಗೊಳ್ತಿದ್ವಿ. ಇವತ್ತು ಬನಶಂಕರಮ್ಮನ ಜನ್ಮದಿನ, ಹಾಗೆ ಗ್ರಹಣ ಕೂಡ, ಚಂದ್ರಗ್ರಹಣ. ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಗೊತ್ತಾ. ಮಧ್ಯಾಹ್ನವರೆಗೂ ಓಪನ್ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಸಲ್ಲಿಸಿ ಗರ್ಕೆ ಹಾಕಿ ಕ್ಲೋಸ್ ಮಾಡಿದ್ರು ಅಂತ ನ್ಯೂಸಲ್ಲಿ ಕೂಡ ಹಾಕಿದ್ರು. ಸೊ ಪ್ರಸಾದ ಎಲ್ಲ ತುಂಬ ಹಂಚ್ತಾಯಿದ್ರು. ಸೊ ಇವಾಗ ತಾನೇ ಬಂದ್ವಿ. ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಯಾವಾಗಲೂ ಫೋನ್ ಮಾಡ್ತೀನಿ, ಬಟ್ ಸಮ್ಟೈಮ್ಸ್ ಮನುಷ್ಯಂಗೆ ಯಾವಾಗಲೂ ನೆನಪಿರಬೇಕು ಅನ್ನೋ ಥರ ಏನಿಲ್ಲ ಅಲ್ವಾ. ಅದರಿಂದ ಈ ಸಲ ಮರ್ತೋಗ್ಬಿಟ್ಟೆ. ಡಾಕ್ಟ್ರಿಗೆ ಫೋನ್ ಮಾಡೋದು, ಕಾನ್ಫಿಡೆಂಟಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು. ಗೊತ್ತು ನನಗೆ ಎಲ್ಲೇ ಹೋದರೂ ಒಂದು ಕಾಲ್ ಮಾಡಿ ಹೋಗಬೇಕು ಅಂತ. ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತೂ ಪಕ್ಕಾ ಫೆಸಿಲಿಟೀಸ್ ಇಲ್ಲ, ಕಾಲ್ ಮಾಡಿ ಹೋಗೋಕ್ಕಾಗಲ್ಲ. ಹೋಗಿ ವಾಪಸ್ ಬರೋದು ತುಂಬ ಜನಕ್ಕೆ ಅದು ಕಾಮನ್ ಆಗೋಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಲ್ಲೂ ಕೂಡ ಆ ಥರ ಒಬ್ಬರನ್ನ ಇಡಿಸ್ಬೇಕು ಅಂತ. ಡಾಕ್ಟ್ರು ಬರ್ತಾರಾ ಬರಲ್ವಾ ಅಂದಾಗ ಅಟ್ಲೀಸ್ಟ್ ಹೇಳೋ ಥರನಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟೀಸ್ ಇಡಬೇಕು. ಏನೋ ಮಾಡಬೇಕಲ್ಲ ಅಂತ ಮಾಡ್ತಾರೆ. ಎಷ್ಟೋ ಜನ ನನಗೆ ಗೊತ್ತಿದ್ದಂಗೆ ಹೋಗಿ ಅವತ್ತಿನ ದಿನ ಡಾಕ್ಟ್ರು ಸಿಗೋಣ ಅಂತ ಮನೆಗೆ ಬಂದಿದ್ದು ಉಂಟು. ಬಟ್ ಇಲ್ಲ ಹಂಗಲ್ಲ. ಕಾಲ್ ಮಾಡಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ವಾ, ಎಲ್ಲ ಹಾಸ್ಪಿಟಲ್ಸು ಪ್ರೈವೇಟ್ ಹಾಸ್ಪಿಟಲಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಕಾಲ್ ಮಾಡಿ ಇವರೇ ನಮಗೆ ಈ ಥರ ಅಪಾಯಿಂಟ್ಮೆಂಟ್ ಇದೆ, 3 ಮಂತ್ಸ್ ಆಯಿತು, ನೀವು ಬನ್ನಿ ಅಂತ ಕಾಲ್ ಮಾಡಿ ಕೂಡ ಕರೀತಾರೆ. ಕಾಲ್ ಮಾಡಿದ್ರೆ ಡಾಕ್ಟ್ರ್ ನಂಬರ್ ಕೂಡ ನನ್ನ ಹತ್ರ ಇದೆ, ರಿಸೆಪ್ಷನಿಸ್ಟು ಇದೆ. ಬಟ್ ಮರ್ತುಬಿಟ್ಟು ನಾನು ಕಾಲ್ ಮಾಡಿಲ್ಲ, ಹೊರಟ್ಬಿಟ್ವಿ. ದೂರ ಇದೆ ಇಲ್ಲಿಂದ ಮಲ್ಲೇಶ್ವರಂ ಅಲ್ವಾ. ನಮ್ಮ ಬನಶಂಕರಿ ಟು ಮಲ್ಲೇಶ್ವರಂ ದೂರ ಇದೆ. ನಾವು ಯಾವಾಗಲೂ ಆಟೋಲ್ಲಿ ಹೋಗಿನೇ ಬರೋದು. ಬರೋವಾಗ ಸಮ್ಟೈಮ್ಸ್ ಆಟೋಲ್ಲಿ ಬರ್ತೀವಿ, ಸಮ್ಟೈಮ್ಸ್ ಬಸ್ಸಲ್ಲಿ ಬರ್ತೀವಿ. ಯಾಕಂದರೆ ಹೇಗೂ ಪಬ್ಲಿಕ್ ನಮಗೋಸ್ಕರ ಅಂತಲೇ ಗೌರ್ಮೆಂಟ್ ಫ್ರೀ ಮಾಡಿದೆ ಬಸ್ಸು, ಯಾಕೆ ವೇಸ್ಟ್ ಮಾಡಬೇಕು ಅಂತ ನಂಗೆ ತುಂಬ ಅನಿಸುತ್ತೆ. ಬಟ್ ಬೆಳಗ್ಗೆ ಹೊತ್ತು ಖಂಡಿತ ಆಗೋಲ್ಲ, ಯಾಕಂದರೆ ನಾವು ಆನ್ ಟೈಮ್ಗೆ ಹೋಗಬೇಕು. ನಾವು ಆಟೋಲ್ಲೇ ಹೋಗೋದು. ಒನ್ ಟೈಮ್ಗೆ 220 230 ಈ ಥರ ಆಗೇ ಆಗುತ್ತೆ ನಮಗೆ ಹೋಗೋಕ್ಕೆ. ವಾಪಸ್ ಬರೋಕ್ಕೂ ಅಷ್ಟೇ ಆಗುತ್ತೆ. ಬರ್ತಾ ಚೆಕ್ ಮಾಡಿದೆ 2010 ತೋರಿಸ್ತು. ಸರಿ ಬೇಡ ಅಂದ್ಬಿಟ್ಟು ನಾವು ಬರ್ತಾ ಬಸ್ಸಲ್ಲೇ ಬಂದ್ವಿ. ಹೋಗೋವಾಗ ಇನ್ನೇನೋ ಪಕ್ಕದ ರೋಡಲ್ಲಿ ಆಟೋ ಇದೆ, ಅವಾಗ ನೆನಪಾಯಿತು ಕಾಲ್ ಮಾಡಿಬಿಡೋಣ ಅಂತ. ಮಾಡದೇ ಇದ್ರು ನೋ ಯೂಸು. ಬಟ್ ಮಾಡಿದ್ದಕ್ಕೆ ಡಾಕ್ಟ್ರು ಬರಲ್ಲ ಅಂತ ಅಂದ್ಬಿಟ್ರು. ಸರಿ, ನಮ್ಮ ಪುಣ್ಯ ಹಾಸ್ಪಿಟಲ್ ಓಪನ್ ಇತ್ತು, ರಿಸೆಪ್ಷನಿಸ್ಟ್ ಇದ್ದರು, ಬ್ಲಡ್ ತೊಗೊಳ್ಳೋರು ಇದ್ದರು, ಹಾಗೆ ಅಲ್ಲೇ ರಿಪೋರ್ಟ್ ಕೂಡ ಕೊಡ್ತಾರೆ 1/2 hour ವೆಯ್ಟ್ ಮಾಡಿದ್ರೆ. ಸೊ ಎಲ್ಲ ಆಯಿತು. ಇನ್ನೊಂದು ಖುಷಿ ಏನು ಅಂತಂದರೆ ಡಾಕ್ಟ್ರು ನಾಳೆ ಬರ್ತಾರೆ. ರಿಪೋರ್ಟ್ಸ್ ಎಲ್ಲ ಅವ್ರದ್ದೇ ಸಿಸ್ಟಮಲ್ಲಿರುತ್ತೆ. ಅದನ್ನು ಡಾಕ್ಟರ್ಗೆ ಅವರು ಕಳಿಸ್ಬಿಟ್ಟು ಸರ್ಗೆ ತೋರಿಸಿ ಆಮೇಲೆ ನೆಕ್ಸ್ಟ್ ಡಾಕ್ಟ್ರಿಗೆ ಫೋನ್ ಮಾಡಿ ಕೊಡ್ತಾರೆ. ನನಗೆ ನನ್ನ ನಂಬರ್ ಕೊಟ್ಟಿದ್ದೀನಿ. ಆವಾಗ ಡಾಕ್ಟ್ರೇ ಏನು ಪ್ರಾಬ್ಲಮ್ಮು ಏನು
ಏನು ಮೆಡಿಷನ್ ತೊಗೋತಿದ್ರಿ, ಹೇಗಿದೆ ಇವಾಗ ಶುಗರ್ ಲೆವೆಲ್ಲು ಎಲ್ಲನೂ ಅವರೇ ಹೇಳ್ತಾರೆ. ಸೊ ಹೋಗಿದ್ದ ಕೆಲಸ ಆಯಿತು ಅಂತ ಹೇಳ್ಬೋದು. ಒಂದು ಕೆಲಸಕ್ಕೆ ಮಾತ್ರ ನಾಳೆವರೆಗೂ ವೆಯ್ಟ್ ಮಾಡಬೇಕು. 11:30 to 12 ಹಂಗೆ ಕಾಲ್ ಮಾಡ್ತೀವಿ, ಪಿಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹುಷಾರಾಗಿ ಫೋನ್ನ ಇಟ್ಕೋಬೇಕು. ಹೀಗಿತ್ತು. ಆಮೇಲೆ ಬರ್ತಾ ಹಾಗೆಯೇ ಸುಮ್ಮನಿರಬೇಕಾ, ಏನಾದರೂ ಒಂದು ಮನೆಗೆ ತರಲೇಬೇಕಲ್ವ, ಅದರಿಂದ ಈ ಬ್ಯಾಗ್ ತೊಗೊಂಡು ಹೋಗಿದ್ದೆ. ನಂಗೆ ತುಂಬ ಇಷ್ಟ ಆಗೋಗಿದೆ ಈ ಬ್ಯಾಗು. ಮೀಶೋಲ್ಲಿ ತೊಗೊಂಡಿದ್ದು. ಎಷ್ಟೊಂದು ಐಟಮ್ಸ್ನ ತುಂಬಿಡ್ಕೋಬೋದು ಗೊತ್ತಾ ಇದರಲ್ಲಿ. ಕ್ಯಾಪ್ಸಿಕಮ್ ಇರಲಿಲ್ಲ ಮನೇಲಿ, ಸೊ 10 ರೂಪಾಯಿಗೆ 4, ಬದನೆಕಾಯಿ 10 ರೂಪಾಯಿ, 50 ರೂಪಾಯಿಗೆ 1 kg ಅವರೆಕಾಯಿ, ಕಡಲೆಕಾಯಿ 50 ರೂಪಾಯಿಗೆ ತೊಗೊಂಡ್ವಿ. ಒಂದು ಸೇರು 40 ರೂಪಾಯಿ ಅಂತೆ, 50 ರೂಪಾಯಿಗೆ ತೊಗೊಂಡೆ. ಅತ್ತೆ ಹಾಗೆ ಬರ್ತಾ ಅಲ್ಲಿ ಕೆಳಗಡೆ ಕುತ್ಕೊಂಡು ಬರ್ತೀನಿ 5 ನಿಮಿಷ ಕೂತಿದ್ದು ಅಂತ. ಬೆಳಗ್ಗೆಯಿಂದ ನಾನು ಸರಿಯಾಗಿ ನೀರೇ ಕುಡ್ದಿಲ್ಲ. ಈಗ ಕ್ಲೀನಾಗಿ ಕುತ್ಕೊಂಡು ಇಷ್ಟದ ಚೊಂಬು ಇಟ್ಕೊಂಡಿದ್ದೀನಿ. ಚೊಂಬಲ್ಲಿ ನೀರು ಕುಡಿದ್ಬಿಟ್ಟು ನೆಕ್ಸ್ಟು ಕೆಲಸನ ಸ್ಟಾರ್ಟ್ ಮಾಡಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಮಾಡೋ ಕೆಲಸ ಅಂತ ಪಕ್ಕ ಇಲ್ಲ. ರಸಮ್ಮು ನೆನೆದು ತುಂಬ ಮಿಕ್ಬಿಟ್ಟಿತ್ತು. ಸೊ ರಸಮ್ಗೆ ಬಿಸಿ ಬಿಸಿ ರೈಸ್ ಮಾಡೋದು. ಹಾಗೂ ಬೆಳಗ್ಗೆ ಹೋಗೋವಾಗಲೇ ನೋಡಿ, ಮಾವ ಅಳತೆ ಗೊತ್ತಾಗಲ್ಲ ಅಲ್ವಾ, ಅಂದರೆ ಕರೆಕ್ಟಾಗಿ ಮಾಡ್ತಾರೆ. 3 ಜನಕ್ಕೆ ಎಷ್ಟು ಹಾಕಬೇಕು, 4 ಜನಕ್ಕೆ ಎಷ್ಟು ಹಾಕ್ಬೇಕಂತ ಗೊತ್ತಿರಲ್ಲ, ಜಾಸ್ತಿ ಹಾಕ್ಬಿಡ್ತಾರೆ. ಕಡಿಮೆ ಅಂತ ಯಾವತ್ತೂ ಹಾಕಲ್ಲ, ಜಾಸ್ತಿ ಹಾಕ್ಬಿಡ್ತಾರೆ. ಅದ್ರಲ್ಲಿ ನಾನು ಕರೆಕ್ಟಾಗಿ 2 ಗ್ಲಾಸು ಅಳತೆ ಮಾಡಿಟ್ಟು ಹೋಗಿದ್ದೆ. ನೀರನ್ನ 4 ಗ್ಲಾಸ್ ಹಾಕಿ ಅಂದ್ಬಿಟ್ಟು ನೋಡ್ರಿ, ಇವಾಗ 12:15 12ಗೆಲ್ಲ ಬಂದುಬಿಟ್ಟೆ. ಸೊ ಇಲ್ಲಿ ಡಾರೆ ಅನ್ನ ಮಾಡ್ಕೊಂಡ್ರಾಯ್ತು, ನೀವು ಮಾಡಬೇಡಿ ಅಂತ ಮಾವಂಗೆ ಹೇಳ್ಬಿಟ್ಟು ಬಂದೆ. ಈಗ ಅನ್ನಕ್ಕೆ ಇಟ್ಬಿಟ್ರೆ ರಸಮ್ ಇದೆ, ಬಿಸಿ ಬಿಸಿ ಹಪ್ಪಳ ಹಾಕೊಂಡು ತಿನ್ಕೋತೀವಿ. ಏನೋ ಇವತ್ತು ಗ್ರಹಣ ಅಂತಿದ್ದಾರೆ, ನೈಟ್ಗಿರೋದು ನೋಡಬೇಕು. ಆದರೆ ಎಗ್ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ ಹಪ್ಪಳ ಹಾಕ್ಕೊಂಡು. ಸ್ವಾಹ ನೈಟ್ಗೆ ಹಸಿ ಅವರೆಕಾಯಿ ಹಾಕಿ ಸಪ್ಪೆ ನೀರು ಮಾಡ್ತೀವಿ. ನೋಡಿಸಿದ್ದೀನಿ ಇದಕ್ಕೆ ಮುಂಚೆ. ನೈಟ್ ಇನ್ನೊಂದ್ಸರಿ ನಿಮಗೆ ಸಿಂಪಲಾಗಿ ನಾನು ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಸಪ್ಪೆ ನೀರನ್ನ. ಸೊ ವೆಯ್ಟ್ ಆ್ಯಂಡ್ ಸಿ. ಏನಂತ ಜಯ ಮಾಡಕ್ ಬರ್ತೀನಿ. ಬಾಯ್. ಇದೆ ನೋಡಿ, ಇದೆ ತೆಗ್ಸ. ಕಾಲದ ಯಾಕೋ ಹಂಗೆ ಎತ್ಕೊಂಡಿದ್ಯಾ? ಹಾಂ ಸರಿ. ಯಾವುದೋ ಹುಡುಗಿರ ನೋಡಬೇಡ. ನೀನು ದೊಡ್ಡದಿದೆ ನೀನು ಕೊಟ್ಟಿದ್ದು. ಇದು ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. 3 ಇದೆಯಲ್ಲ. ತೋರಿಸ್ತಾರೆ ಕೇಳಿದ್ರೆ. ₹900 ಇದೆಲ್ಲ ಐತೆ ವಿಷಯದಲ್ಲೇ. ಕಟ್ಟಾಗಿದೆ ಅದು ಡ್ಯಾಮೇಜ್. ಡಿಮಾರ್ಟ್ ಪ್ರೈಸ್ ಗೊತ್ತಿರಲ್ಲ. ನಂದು ನಿಂದು ಹೆಲ್ಮೆಟ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಕಲರ್. ಇದು ಫುಲ್ಲು ಲಾಕ್ ತೆಗಿಬೇಕಂದ್ರೆ ಮನೆ ಹತ್ರ ಅದನ್ನ ಹೆಂಗೆ ತೆಗಿಯೋದು ಮುಚ್ಚು. ಲಾಸ್ಟ್ ವೀಕೆ ಡಿಮಾರ್ಟ್ಗೆ ಹೋಗಿದ್ವಿ, 15 days ಬ್ಯಾಕೇನೆ. ಸೊ ಅವಾಗ ಮನೆ ರೇಷನ್ನು ಸ್ವಲ್ಪ ಇದೆಲ್ಲ ತೊಗೊಬಂದಿದ್ವಿ. ಸೊ ತಿರ್ಗಾ ಇವರು ಹೆಲ್ಮೆಟ್ಟು ಇತ್ತು ಇವ್ರ ಹತ್ರ, ವೆಗಾ ಹೆಲ್ಮೆಟ್ ಹೊಸದು, ಅದು ಬಿಟ್ಟು ಮನೆ ಹತ್ರ ಸ್ವಲ್ಪ ಹಳೇದು ಕಿತ್ತೋಗಿರುತ್ತೆ ಹಾಕೋತಾರೆ, ಕದ್ಬಿಡ್ತಾರೆ ಬೆಂಗಳೂರಲ್ಲಿ ಅಂದ್ಬಿಟ್ಟು. ಮಾವೊಂದು ಹೆಲ್ಮೆಟ್ ಹಾಳಾಗಿತ್ತು, ಅದಕ್ಕೆ ಇವ್ರ ಹತ್ರ ಇದ್ದಿದ್ದು ವೆಗಾ ಹೊಸ ಹೆಲ್ಮೆಟು ಅವ್ರು ಮಾವಂಗೆ ಕೊಟ್ಬಿಟ್ರು. ಸೊ ಇವ್ರಿಗೆ ಮೇಲೆ ಹೆಲ್ಮೆಟ್ ತೊಗೋಬೇಕು ಅನ್ನಿಸ್ತು. ಸರಿ ಡಿಮಾರ್ಟ್ಗೆ ಹೋಗಿ ಚೆಕ್ ಮಾಡ್ಕೊಂಬರೋಣ ಬಾರೆ ಅಂತಂದರು. ಮೀಶೋಲಿ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಚೆಕ್ ಮಾಡಿದ್ರಂತೆ. ಸೊ ಇಲ್ಲಿಗೂ ಅಲ್ಲಿಗೂ ನೋಡೋಣ ಹೇಗಿದೆ ಪ್ರೈಸು, ನೋಡ್ಕೊಬರೋಣ ಬಾ ಅಂತಂದರು. ಸೊ ಯೂಶ್ವಲಿ ಅವ್ರು ಅಷ್ಟು ಬೇಗ ಒಪ್ಪಲ್ಲ, ನೋಡಿದ್ರೆ ಒಪ್ಕೊಂಡೇ ಬಿಟ್ಟರು. ಪ್ರೈಸ್ ನಿಜವಾಗ್ಲೂ ಪರವಾಗಿಲ್ಲ ಅನ್ನಿಸ್ತು, 1049 ರೂಪೀಸು. ನನ್ನ ಹತ್ರನೂ ಸೇಮ್ ವೆಗಾ ಇದೆ, ಸೊ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಮತ್ತು ಇವ್ರಿಗೆ ಡಬಲ್ ಲಾಕ್ ಥರ ಇದು, ಫುಲ್ ಮಾಡ್ಕೋಬೋದು ಆಫ್ ಮಾಡ್ಕೋಬೋದು, ಈ ಥರ ಇತ್ತು. ಸೊ ಅದರಿಂದ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ರು ಇವರು ಹೆಲ್ಮೆಟ್ನ.
ಹೆಲ್ಮೆಟ್ ತೊಗೊಂಡು ಒಂದು ಮೊನ್ನೆಕೋ ಬಿಸ್ಕೆಟ್ಟು ಮತ್ತು ಒಂದು ಜಾಮೂನ್ ಪ್ಯಾಕೆಟ್ ಮರ್ತುಬಿಟ್ಟಿದೆ ಲಾಸ್ಟ್ ಟೈಮು. ತೊಗೊಂಡು ನೆಕ್ಸ್ಟು ಸ್ವಲ್ಪ ಬ್ಯಾಂಕ್ ಹತ್ರ ಏನೋ ಕೆಲಸ ಇತ್ತು ಅಂತ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಾವು ಮನೆ ಕಡೆ ಬಂದ್ವಿ. ಮನೆ ಹತ್ರ ಹುಡುಗರು ಗಣೇಶನ ಕೂರಿಸಿದ್ರು 3 ದಿನ. ಇವತ್ತು ಲಾಸ್ಟ್ ದಿನ ಬಿಡಬೇಕು. ಹಾಗೆ ಕಬ್ಬಾಳಿಂದ ಕಬ್ಬಾಳಮ್ಮನ ಕೂಡ ಕರೆಸಿದ್ರು. ಎಲ್ಲರ ಮನೆ ಹತ್ರನೂ ಬಂದು ಎಲ್ಲರೂ ಪೂಜೆ ಕೊಟ್ಟರು. ಸೊ ನಮ್ಮ ಮನೇಲಿ ನಮ್ಮ ಮಾವ ಪೂಜೆ ಕೊಟ್ಟರು, ನಾನು ಕೊಡೋ ಆಗಿರಲಿಲ್ಲ. ಆಮೇಲೆ ಸಂಜೆಗೆ ಸಪ್ಪೆ ನೀರು ಮಾಡಿ ಮುದ್ದೆ ಮಾಡಿ ಇವತ್ತಿನ ದಿನನ ಮುಗಿಸ್ದೆ. ಜಸ್ಟ್ ಅವರೆಕಾಯಿ, ಒಂದು ಚೂರು ಬೇಳೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ ಇಷ್ಟಾಕಿ ಒಂದು 3 ವಿಷಲ್ ಹಾಕ್ಸಿದ್ರೆ ಸಪ್ಪೆ ನೀರು ರೆಡಿ. ನೋ ಎಣ್ಣೆ. ಸೊ ಆರಾಮಾಗಿ ತಿನ್ಬೋದು. ಸೂಪರಾಗಿರ್ತದೆ, ಟ್ರೈ ಮಾಡಿ. ಸೊ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಅತ್ತೆಗೆ ನಮ್ಮ ತಾತಂಗೆಲ್ಲ ಈ ಥರ ಸಪ್ಪೆ ನೀರು ಭಲೇ ಇಷ್ಟ ಆಗುತ್ತೆ. ಸೊ ನೀವು ನಾನ್ ವೆಜ್ ಅದು ತಿಂದಿದ್ರೆ, ಮಸಾಲೆ ಐಟಮ್ಸ್ ತಿಂದಿದ್ರೆ ಈ ಥರ ಸಪ್ಪೆ ನೀರು ಮಾಡ್ಕೊಬಿಟ್ರೆ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಖಾರ ಮಿಕ್ಸಿ ಎಲ್ಲ ಏನೂ ಬೇಕಾಗಿಲ್ಲ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.